ಶಾಸಕರ ಮಗನ ಸಾವಿನ ಅಸಲಿ ಕಹಾನಿ ಬಿಚ್ಕೊಂಡಿದೆ. 2 ವರ್ಷದಿಂದ ಪ್ರೇಮದಾಟ ಆಡ್ತಿದ್ದವಳೆ ಮತ್ತೊಬ್ಬ ಪ್ರಿಯಕರನ ಜೊತೆ ಸೇರ್ಕೊಂಡು ಚಟ್ಟ ಕಟ್ಟಿದ್ದಾಳೆ. ಹೆಣ್ಣಿನ ಮೋಹ ಅನ್ನೋದೇ ಹಾಗೆ. ಈ ಮೋಹದ ಹಿಂದೆ ಬಿದ್ದವರು ಉಳಿದ ಇತಿಹಾಸವೇ ಇಲ್ಲ. ಮೋಹದ ಮಾಯಾಜಾಲದಲ್ಲಿ ಅದೆಷ್ಟೋ ಮಂದಿ ಅನಾಥ ಶವವಾಗಿದ್ದಾರೆ. ಇದೇ ಲಿಸ್ಟ್ಗೆ ಈಗ ಮಾಜಿ ಶಾಸಕರ ಮಗ ರಾಜು ಬೋಳಶೆಟ್ಟಿ ಕೂಡ ಸೇರ್ಪಡೆಯಾಗಿದ್ದಾರೆ. ಆಂಟಿಯ ಆಸೆಗೆ ಬಿದ್ದವ ಹೊತ್ತಲ್ಲದ ಹೊತ್ತಲ್ಲಿ ಮನೆಗೆ ಹೋಗ್ತಾ ಇದ್ದ. ಕಾಮದ ಪ್ರೇಮವನ್ನ ತಲೆಗೇರಿಸಿಕೊಂಡವ ತಾನು ಕರದಲ್ಲಿಗೆ ಬಾ ಅಂತ ಪೀಡಿಸ್ತಾ ಇದ್ದ. ಇದೇ ಈತನ ಪಾಲಿಗೆ ಕಂಟಕವಾಗಿದೆ. ಪ್ರಿಯಕರ ಪ್ರೇಮದಾಟಕ್ಕೆ ನೊಂದು ಬೆಂದು ಹೋದವಳು ಮತ್ತೊಬ್ಬ ಪ್ರಿಯಕರನ ಜೊತೆ ಸೇರ್ಕೊಂಡು ಚಟ್ಟ ಕಟ್ಟಿದ್ದಾಳೆ. ದುರಂತ ಅಂತ ತಾಯಿಯ ರಕ್ತ ಚರಿತ್ರೆಗೆ ಮಗನೇ ಸಾಥ್ ಕೊಟ್ಟಿದ್ದಾನೆ. ಮಾಜಿ ಎಂಎಲ್ಎ ಮಗನ ಸಾವಿನ ಹಿಂದೆ ಮಾಯಾಂಗನೆ ಸಂಚು. ಪ್ರಿಯಕರನ ಜೊತೆ ಆಂಟಿ ಪ್ಲಾನ್, ಮಾಜಿ ಎಂಎಲ್ಎ ಮಗ ಖಲ್ಲಾಸ್. ಇದು ಪಕ್ಕಾ ಪ್ರೀ ಪ್ಲಾನ್ ಮರ್ಡರ್ ಕತೆ. ಹೆಣ್ಣಿನ ಮೋಹದ ಹಿಂದೆ ಹೋದವನ ದುರಂತ ಕತೆ. ಕಳೆದ 3 ದಿನಗಳಿಂದ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಮಗನ ಮರ್ಡರ್ ಮಿಸ್ಟ್ರಿ ಹಲವರನ್ನ ಕಾಡೋದಕ್ಕೆ ಶುರುವಾಗಿತ್ತು. ಶವ ಸಿಕ್ಕ ದಿನ ಕೊಂದಿದ್ಯಾಕೆ ಅನ್ನುವಂಥ ಅನುಮಾನ ಹುಡ್ಕೊಂಡಿತ್ತು. ತನಿಖೆಗೆ ಇಳಿದಂತ ಪೊಲೀಸರಿಗೆ ಮಾಯಾಂಗನಿಯ ಹೆಜ್ಜೆ ಗುರುತು ಪತ್ತೆಯಾಗಿತ್ತು. ರಾಜು ಬೋಳಶೆಟ್ಟಿ ಕೊಲೆ ಹಿಂದೆ ಬಳೆಯ ಸದ್ದು ಇರೋದು ಪತ್ತೆಯಾಗಿತ್ತು. ಆದರೆ ಕೊಂದಿದ್ಯಾಕೆ ಅನ್ನೋದು ನಿಕ್ಕಿಯಾಗಿರಲಿಲ್ಲ. ಇದೀಗ ಅಸಲಿ ಕಹಾನಿ ಬಿಚ್ಕೊಂಡಿದೆ. ರಾಜು ಬೋಳಶೆಟ್ಟಿಗೂ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬಿದರಗಡ್ಡಿ ಗ್ರಾಮದ ಮುನಿರಾಗೂ ಅಕ್ರಮ ಸಂಬಂಧ ಬೆಸೆದುಕೊಂಡಿತ್ತು. ಪ್ರೀತಿ ಹೆಸರಲ್ಲಿ ಕದ್ದು ಮುಚ್ಚಿ ಒಂದಾಗ್ತಾ ಇದ್ದಂಥವರು ಕಳೆದ 2 ವರ್ಷದಿಂದ ಪ್ರಪಂಚವನ್ನೇ ಮರಿತಾ ಇದ್ರು. ಆದರೆ ಇತ್ತೀಚೆಗೆ ರಾಜುವಿನ ಕಾಟ ಮುನಿರಾಗೆ ಸಾಕಾಗಿ ಹೋಗಿತ್ತು. ಹೀಗಾಗಿ ಮತ್ತೊಬ್ಬನ ಜೊತೆ ಸಂಬಂಧ ಬೆಸೆದುಕೊಂಡಿದ್ಲು. ಆದರೆ ಹೊತ್ತಲ್ಲದ ಹೊತ್ತಲ್ಲಿ ಬರ್ತಾ ಇದ್ದಂಥ ರಾಜು ಬೋಳಶೆಟ್ಟಿ ಮುನಿರಾಗೆ ಕಾಮದ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದ. ಈ ವಿಷಯ ಆಂಟಿಯ ಮಗನಿಗೂ ಗೊತ್ತಾಗಿತ್ತು. ಹೀಗಾಗಿ ರಾಜು ಬೋಳಶೆಟ್ಟಿಯ ಹೆಣ ಉರುಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಮಾರ್ಚ್ 23ನೇ ತಾರೀಕು ತನ್ನ ತೋಟದ ಮನೆಗೆ ಬಾ ಅಂತ ಇದೇ ರಾಜು ಬೋಳಶೆಟ್ಟಿ ಮುನಿರಾಗೆ ಹೇಳಿದ. ಹೀಗಾಗಿ ಅವತ್ತೇ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಸಂಜೆ ಹೊತ್ತಲ್ಲಿ ರಾಜು ಹಾಗೂ ಮುನಿರಾಜ್ ಶೆಡ್ ಸೇರ್ಕೊಳ್ತಾ ಇದ್ದಂತೆ ಹಿಂದಿನಿಂದ ಬಂದು ಹಲ್ಲೆ ಮಾಡಿದ್ದಾರೆ. ತಲೆ ಬುರುಡೆ ಓಪನ್ ಮಾಡಿ ಮನಬಂದಂತೆ ಚಾಕುವಿನಿಂದ ಚುಚ್ಚಿದ್ರು. ನಂತರವೇ ಶುರುವಾಗಿದ್ದು ಹಂತಕರ ಕಣ್ಣಾಮುಚ್ಚಾಲೆ ಆಟ. ಅನೈತಿಕ ಸಂಬಂಧದಲ್ಲಿ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನಾದರೂ ಗಡಿಬಿಡಿ ಆಗಿದೆ. 3 ಜನ ಈ ಮರ್ಡರ್ಗೆ ಪ್ಲಾನ್ ಮಾಡಿದ್ದಾರೆ. ಯಾವಾಗ ಮಾಜಿ ಶಾಸಕರ ಮಗನ ಹೆಣ ಬಿತ್ತೋ ಅವರ ಕಾರಲ್ಲೇ ಡೆಡ್ ಬಾಡಿ ಸಾಗಿಸೋ ಪ್ಲಾನ್ ಮಾಡಿದ್ದಾರೆ. ಇಬ್ಬರು ಕಾರ್ನಲ್ಲಿ ಹೊರಟ್ರೆ ಮತ್ತಿಬ್ಬರು ಬೈಕ್ನಲ್ಲಿ ಧಾರವಾಡದ ಕಡೆ ಹೊರಟಿದ್ದಾರೆ. ತಡಕೋಡ ಗ್ರಾಮದ ಬಳಿ ಬರ್ತಾ ಇದ್ದಂತೆ ಸುಮಾರು 5 ಲೀಟರ್ನಷ್ಟು ಪೆಟ್ರೋಲ್ ಹಾಗೂ ಡೀಸೆಲ್ ಖರೀದಿ ಮಾಡಿದ್ದಾರೆ. ನಂತರ ರಾಮಾಪುರ ಗ್ರಾಮದ ಅರಣ್ಯ ಪ್ರದೇಶಕ್ಕೆ ಕಾರು ತಗೊಂಡು ಹೋಗಿ ಅಲ್ಲೇ ಸುಟ್ಟು ಹಾಕಿದ್ರು. ತನಿಖೆಗಿಳಿದ ಪೊಲೀಸರು ಅಕ್ಕಪಕ್ಕದ ಪೆಟ್ರೋಲ್ ಬಂಕ್ನ ಸಿಸಿಟಿವಿ ಜಾಲಾಡಿದ್ದಾರೆ. ಆಗ ಪೆಟ್ರೋಲ್ ಡೀಸೆಲ್ ತಗೊಂಡು ಹೋದವರ ಸುಳಿವು ಸಿಕ್ಕಿತ್ತು. ಅವರ ಮೊಬೈಲ್ ಲೊಕೇಶನ್ ಜಾಡು ಹಿಡಿದು ತನಿಖೆಗಿಳಿತಾ ಇದ್ದಂತೆ ಅಸಲಿ ಕಹಾನಿ ಬಿಚ್ಕೊಂಡಿದೆ. ಒಟ್ನಲ್ಲಿ ಹತ್ತೂರಿಗೆ ನ್ಯಾಯ ಹೇಳ್ತಾ ಇದ್ದವ ಹೆಣ್ಣಿನ ಹಿಂದೆ ಬಿದ್ದು ಬಲಿಯಾಗಿದ್ದಾನೆ. ಆಂಟಿಯ ಮೋಸದ ಸಂಚಿಗೆ ಬೀದಿ ಹೆಣವಾಗಿದ್ದು 4 ಆರೋಪಿಗಳು ಕಂಬಿ ಹಿಂದೆ ಸೇರಿದ್ದಾರೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.